ಕರ್ತನ ಪರಿಶುದ್ಧ ನಾಮಕ್ಕೆ ಸೋತುಂಟಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ಮತ್ತೆ ಈ ಲೈಫ್ ಟಿವಿ ಮೂಲಕ ಈ ಪ್ರಾರ್ಥನೆ ಸಮಯದಲ್ಲಿ ನಿಮ್ಮನ್ನು ಸಂಧಿಸುವುದಕ್ಕೆ ಯೇಸು ಸ್ವಾಮಿ ಕೊಟ್ಟಂಥ ಈ ಮಹಾಕೃಪೆಗಾಗಿ ನಾನು ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಪ್ರೀತಿಯ ದೇವರ ಮಕ್ಕಳೇ, ದೇವರ ಮಹಾಕೃಪೆಯಿಂದ ಈ ಹೊಸ ವರ್ಷದಲ್ಲಿ ಕಳೆದ 3 ತಿಂಗಳು ಯೇಸು ಸ್ವಾಮಿ ನಮ್ಮ ಎಲ್ಲರನ್ನ ಕಣ್ಣಿನ ಗುಡ್ಡದ ಕಾಪಾಡಿ ಒಬ್ಬೊಂದು ಜೀವಿತದಲ್ಲಿ ಕೂಡ ಪ್ರತಿದಿನ ಅದ್ಭುತಗಳನ್ನು ಅತಿಶಯಗಳನ್ನು ಮಾಡಿ ನಮ್ಮನ್ನು ಆಶೀರ್ವದಿಸಿ ಕೈ ಹಿಡಿದು ನಡೆಸಿದರು. ಈ 4ನೇ ತಿಂಗಳು ಕಾಣುವಂತೆ, ಈ 4ನೇ ತಿಂಗಳಲ್ಲಿ ಪ್ರವೇಶಿಸುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಾರೆ. ಆಮೇನ್. ಆದ್ದರಿಂದ ದೇವರ ಮಕ್ಕಳು ಆತನು ಮಾಡುವಂಥ ಒಂದೊಂದು ಉಪಕಾರ ನೆನೆಸಿ ನಾವು ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸಿ ಆತನ ಪರಿಶುದ್ಧವಾದ ನಾಮವನ್ನು ಮಹಿಮೆ ಪಡಿಸಬೇಕು. ಆಮೇನ್. ಯಾಕಂದರೆ ಪ್ರೀತಿಯ ದೇವ್ರ ಮಕ್ಕಳೇ, ನಮ್ಮ ದೇವರು ಎಷ್ಟು ಒಳ್ಳೆಯವರು, ನಮ್ಮನ್ನು ಅಧಿಕವಾಗಿ ಪ್ರೀತಿಸುವ ದೇವರಾಗಿದ್ದು ಆತನ ಕೃಪೆ ನಮ್ಮ ಮೇಲೆ ಅಪಾರವಾಗಿದ್ದು ನಮ್ಮನ್ನು ದೇವರು ಆಶ್ಚರ್ಯಕರವಾಗಿ ನಡೆಸ್ತಿದ್ದಾರೆ. ಆದ್ದರಿಂದ ಆತನು ಮಾಡಿದ ಉಪಕಾರ ನೆನೆಸಿ ದೇವ್ರ ಮಕ್ಕಳು ಎಲ್ಲದರಲ್ಲಿ ಆತನಿಗೆ ಸ್ತೋತ್ರವನ್ನು ಉಪಕಾರ ಸ್ತುತಿಯನ್ನು ಸಲ್ಲಿಸಿ ಆತನ ನಾಮವನ್ನು ಮಹಿಮೆಪಡಿಸಬೇಕು. ಸರಿಪಿದ ಮಕ್ಕಳೇ, ಇವತ್ತು ಕೂಡ ದೇವರ ಆತ್ಮನು ನಮ್ಮೊಂದಿಗೆ ಮಾತಾಡುವ ವಾಕ್ಯವನ್ನು ಕೇಳಿ ದೇವರು ಆ ವಾಕ್ಯದಲ್ಲಿಟ್ಟಿರುವ ಆಶೀರ್ವಾದಗಳನ್ನು ಹೊಂದಿಕೊಂಡು ಆತನ ನಾಮವನ್ನು ಮಹಿಮೆಪಡಿಸೋಣ. ಪ್ರೀತಿ ದೇವ್ರ ಮಕ್ಕಳೇ, ನಾವು ಸತ್ಯದಲ್ಲಿ ಓದಿ ನೋಡುವಾಗ ಮತ್ತೇನು ಬರೆದ ಪತ್ರಿಕೆ 11ನೇ ಅಧ್ಯಾಯ 28ನೇ ವಾಕ್ಯ ಓದುವಾಗ ಮ್ಯಾಥ್ಯೂ ಚಾಪ್ಟರ್ 11:28 ಮತ್ತೇನು ಬರೆದ ಸುವಾರ್ಥ ಪತ್ರಿಕೆ 11ನೇ ಅಧ್ಯಾಯ 28ನೇ ವಾಕ್ಯ ಓದಿ ನೋಡುವಾಗ ಅಲ್ಲಿ ದೇವರ ವಾಕ್ಯ, ಎಲೆ ಕಷ್ಟಪಡುವವರೇ ಭಾರ ಹೊರುವವರೇ ನೀವು ಎಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನೋ. ಆಮೇನ್. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ನಮ್ಮ ಯೇಸು ಸ್ವಾಮಿ ಆತನ ಮಕ್ಕಳಾದ ನಮ್ಮನ್ನು ಎಷ್ಟು ಅಧಿಕವಾಗಿ ಪ್ರೀತಿಸುವ ದೇವರಾಗಿದ್ದಾರೆ. ಆಮೇನ್. ಕಾರಣ ನಮ್ಮ ದೇವರು ಪ್ರೀತಿ ಸ್ವರೂಪನಾಗಿದ್ದಾನೆ. ಆಮೇನ್. ಗಾಡ್ ಇಸ್ ಲವ್. ದೇವರು ಪ್ರೀತಿ ಸ್ವರೂಪನಾಗಿದ್ದಾನೆ. ಆತನು ಆತನ ಮಕ್ಕಳನ್ನು ಪ್ರೀತಿಸುವ ನಿಮಿತ್ತವಾಗಿ ಆತನ ಮಕ್ಕಳು ನೋಡಿ, ನನ್ನ ಪ್ರೀತಿಯ ಮಗನೇ, ನನ್ನ ಪ್ರೀತಿಯ ಮಗಳೇ, ಕಷ್ಟಪಡ್ತಾ ಇದ್ದೀರಾ, ಭಾರ ಹೊರ್ತಾ ಇದ್ದೀರಾ, ನೀವು ಎಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ಬಿಡುಗಡೆ ಕೊಡ್ತೇನೆ. ಒಂದು ವೇಳೆ ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಈ ದೇವರ ವಾಕ್ಯವನ್ನು ನೋಡುತ್ತಿರುವ ನೀವು ಯಾವುದೋ ಒಂದು ಕಾರ್ಯದಲ್ಲಿ ಭಾರಗಳನ್ನು, ಕಷ್ಟಗಳನ್ನು, ವೇದನೆಗಳನ್ನು, ದುಃಖಗಳನ್ನು, ಅನೇಕ ನೀವು ಕಣ್ಣೀರುಗಳನ್ನು, ಅನೇಕ ವ್ಯಾಧಿಗಳನ್ನು ಹೊತ್ತುಕೊಂಡು ದುಃಖದಲ್ಲಿ ಮುಳುಗಿರ್ಬೋದು. ಅಯ್ಯೋ, ನನ್ನ ಜೀವನ ಎಷ್ಟು ಭಾರವಾಗಿದೆ, ನನ್ನ ಜೀವನದಲ್ಲಿ ಎಷ್ಟೊಂದು ವೇದನೆಯನ್ನು, ದುಃಖಗಳನ್ನು, ಕಷ್ಟಗಳನ್ನು ಅನುಭವಿಸ್ತಿದ್ದೇನೆ, ನನ್ನ ಇಡೀ ಕುಟುಂಬದ ಭಾರವನ್ನು ನಾನು ಒಬ್ಬಳೇ ಹೊತ್ಕೊಳ್ತಿದ್ದೇನೆ ಎಂಬುದಾಗಿ ದುಃಖ ಪಡ್ತಿದ್ದೀರಾ? ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಯೇಸು ಸ್ವಾಮಿ ವಾಕ್ಯ ನಿಮಗೆ ನೇರಾಗಿ ಬರ್ತಾ ಇದೆ. ನನ್ನ ಪ್ರೀತಿಯ ಮಗನೇ, ಮಗಳೇ, ಕಷ್ಟಪಡ್ತಾ ಇದ್ದೀರಾ, ಭಾರ ಹೊರ್ತಾ ಇದ್ದೀರಾ, ನೀವು ಎಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಅಂದರೆ ಬಿಡುಗಡೆಯನ್ನು ಕೊಟ್ಟು ನಿಮ್ಮ ಭಾರಗಳನ್ನು ನಾನು ಹೊತ್ಕೊಂಡು ನಿಮಗೆ ಒಂದು ವಿಶ್ರಾಂತಿಯನ್ನು, ಬಿಡುಗಡೆಯನ್ನು ನಾನು ಕೊಡುತ್ತೇನೆ. ಇವತ್ತು ನೋಡಿ ಮಕ್ಕಳೇ, ಎಷ್ಟೋ ದೇವ್ರ ಮಕ್ಕಳು ಅವರು ದೇವರ ಬಳಿ ಬರುವುದಿಲ್ಲ. ಅವರು ಹೇಳುವಂಥದ್ದು ಮಾತು, ನಾನು ಎಷ್ಟು ಕಷ್ಟಪಡ್ತಾ ಇದ್ದೀನಿ, ಎಷ್ಟು ವೇದನೆ ಪಡ್ತಾ ಇದ್ದೀನಿ, ಎಷ್ಟು ಭಾರವನ್ನು ಹೊತ್ಕೊಳ್ತಿದ್ದೀನಿ, ನನ್ನ ಜೀವನದಲ್ಲಿ ಎಷ್ಟು ದುಃಖವಾದ ಕಾರ್ಯಗಳು ನಡೀತಾ ಇದೆ, ಏಸಪ್ಪ ಗೊತ್ತಿಲ್ವಾ? ಏಸಪ್ಪಗೆ ಕೃಪೆ ಅಂತ ಇದ್ದರೆ, ಏಸಪ್ಪಗೆ ನನ್ನ ಮೇಲೆ ಪ್ರೀತಿ ಇದ್ದರೆ ಆತನು ಬಂದು ನನಗೆ ಬಿಡುಗಡೆ ಕೊಡಲಿ, ಒಂದು ಅದ್ಭುತ ಮಾಡಲಿ, ನನಗೆ ಸೌಖ್ಯವನ್ನು ಕೊಡಲಿ ಎಂಬುದಾಗಿ ಅನೇಕರು ಹೇಳ್ತಾರೆ. ಆದರೆ ದೇವರ ವಾಕ್ಯ ನೋಡಿ ಮಕ್ಕಳೇ, ನಾವು ದೇವರ ಸಮೀಪ ಬರುವಾಗ, ದೇವರ ಹತ್ತಿರ ಬರುವಾಗ ಆತ ನಮಗೆ ಬಿಡುಗಡೆಯನ್ನು ಕೊಡುವ ದೇವರು, ವಿಶ್ರಾಂತಿಯನ್ನು ಕೊಡುವ ದೇವರು, ನಮಗೆ ಎಲ್ಲ ಕಾರ್ಯದಲ್ಲಿ ಅದ್ಭುತ ಮಾಡುವ ದೇವರು. ಯಾಕಂದರೆ ನಾವು ದೇವರ ವಾಕ್ಯಕ್ಕೆ, ಆತನ ಮಾತಿಗೆ ನಾವು ವಿಧೇಯರಾಗುವಾಗ
ಕರ್ತನು ಖಂಡಿತವಾಗಿ ಆತನ ವಾಗ್ದಾನವನ್ನು ನೆರವೇರಿಸುವುದರಾಗಿದ್ದಾರೆ. ಆತನ ಸಮೀಪ ಬರುವಾಗ, ಆತನ ಬಳಿಗೆ ಬರುವಾಗ ಆತನು ನಮ್ಮ ಕಷ್ಟ, ದುಃಖ, ವೇದನೆ, ಕಣ್ಣೀರು, ನೋವುಗಳನ್ನು ನೀಗಿಸಿ ನಮಗೆ ಬಿಡುಗಡೆ ಕೊಟ್ಟು ನಮ್ಮನ್ನು ಆಶೀರ್ವದಿಸುವ ದೇವರಾಗಿದ್ದಾರೆ. ಆದ್ದರಿಂದ ಅಲ್ಲಿ ನೋಡಿ, ಎಲೆ ಕಷ್ಟಪಡುವವರೇ, ಭಾರ ಹೊರುವವರೇ, ನೀವು ಎಲ್ಲ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ಬಿಡುಗಡೆ ಕೊಡ್ತೀನಿ. ಇನ್ನೊಂದು ವಾಕ್ಯದಲ್ಲಿ ಓದಿ ನೋಡುವಾಗ ಯಾಕೋಬನು ಬರೆದ ಪತ್ರಿಕೆ 4ನೇ ಅಧ್ಯಾಯ 8ನೇ ವಾಕ್ಯ, ಜೇಮ್ಸ್ 4:8. ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 8ನೇ ವಾಕ್ಯ ನಾವು ಓದಿ ನೋಡುವಾಗ ಅಲ್ಲಿ ದೇವರ ವಾಕ್ಯ ಬಿಡದೆ, ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪ ಬರುವನು. ಆಮೇನ್. ಪ್ರೀತಿಯ ದೇವ್ರ ಮಕ್ಕಳೇ, ನೋಡಿ, ದೇವರು ಕೊಡುವ ಆಲೋಚನೆ, ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪ ಬರುವನು. ನನ್ನ ಪ್ರೀತಿಯ ಸಹೋದರ, ನನ್ನ ಪ್ರೀತಿಯ ಸಹೋದರಿ, ನಾವು ದೇವರ ಹತ್ರ ಬರದೆ, ನಾವು ದೇವರನ್ನ ಹುಡುಕದೆ, ನಾವು ದೇವರ ಸಮ್ಮುಖದಲ್ಲಿ ಬರದೆ ನಮ್ಮ ಜೀವನದಲ್ಲಿ ಬಿಡುಗಡೆ ಹೊಂದಿಕೊಳ್ಳಲು, ನಮ್ಮ ಜೀವನದಲ್ಲಿ ಅದ್ಭುತನ ಹೊಂದಿಕೊಳ್ಳಲು ಸಾಧ್ಯನೇ ಇಲ್ಲ. ಯಾಕಂದರೆ ನಾವು ನೋಡುವಾಗ ಇವತ್ತು ಎಷ್ಟೋ ಜನಗಳು, ಎಷ್ಟೋ ಕುಟುಂಬಗಳು ಕಷ್ಟವನ್ನು ಪಡ್ತಾ ಇದ್ದಾರೆ, ವೇದನೆಯನ್ನು ಅನುಭವಿಸ್ತಿದ್ದಾರೆ, ಅನೇಕ ವ್ಯಾಧಿಯಲ್ಲಿ ಅನೇಕ ನೋವುಗಳನ್ನು ಅನುಭವಿಸ್ತಿದ್ದಾರೆ. ಆದರೆ ದೇವ್ರನ್ನ ಹುಡುಕುವುದಿಲ್ಲ, ದೇವರ ಸಮೀಪಕ್ಕೆ ಬರುವುದಿಲ್ಲ. ಅವರ ಹೃದಯದ ಕಠಿಣವಾದ ಮಾತು, ದೇವರಿಗೆ ಮನಸ್ಸಾಕ್ಷಿ ಅಂತ ಇದ್ದರೆ, ದೇವರಿಗೆ ನನ್ನ ಮೇಲೆ ಪ್ರೀತಿ ಅಂತ ಇದ್ದರೆ, ನನ್ನ ಹುಡುಕಿ ಬಂದು ಅದ್ಭುತ ಮಾಡಲಿ, ನನಗೆ ಒಂದು ಬಿಡುಗಡೆ ಕೊಡಲಿ, ನನಗೆ ಒಂದು ಸೌಖ್ಯ ಕೊಡಲಿ, ನನ್ನ ಅಗತ್ಯಗಳು ಸಂಧಿಸಲ್ಪಡಲಿ ಎಂಬುದಾಗಿ ಇಲ್ಲಪ್ಪ ಮಕ್ಕಳೇ. ಯಾವಾಗ ದೇವರ ಮಕ್ಕಳು ಆತನ ಮಾತಿಗೆ, ಆತನ ವಾಕ್ಯಗೆ ವಿಧೇಯರಾಗ್ತೀವೋ, ದೇವರು ನಮ್ಮ ಜೀವನದಲ್ಲಿ ಕ್ರಿಯೆ ಮಾಡ್ತಾರೆ. ಅದಕ್ಕೆ ತಾನು ನೋಡಿದ್ದು, ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪವನ್ನು. ನೋಡಿ, ಕಳೆದ ತಿಂಗಳಲ್ಲಿ ನಮ್ಮ ಸೇವೆಯಲ್ಲಿ ಒಂದು ವಯಸ್ಸಾದ ತಾಯಿ, ನಾನು ಸಭೆ ಹತ್ರ ಇದ್ದಾಗ ಆಫೀಸಲ್ಲಿ ಪ್ರಾರ್ಥನೆ ಮಾಡ್ತಿರುವಾಗ ಒಂದು ತಾಯಿ, ಒಂದು 70 ವಯಸ್ಸು ಇರ್ಬೋದು, ಅವ್ರು ನಾನು ಹುಡ್ಕೊಂಡ್ಬಂದು, ಅಯ್ಯ, ನಾವು ತೆಲುಗು ಅವರು, ಒಂದು ತೆಲುಗಿನಲ್ಲಿ ಒಂದು ಆತ್ಮಿಕ ಸಭೆ ಬೇಕೆಂಬುದಾಗಿ ವಿಚಾರಿಸಿದರು. ನಮ್ಮ ಸಭೆಯಲ್ಲಿ ತೆಲುಗು ಮಾತ್ರ ಇಲ್ಲಮ್ಮ, ತಮಿಳು, ಕನ್ನಡ, ಹಿಂದಿ, ಅಲ್ಲಿ ಎಲ್ಲ ಭಾಷೆಗಳು ಅಲ್ಲಿ ನಡೆಯಲ್ಪಡ್ತದೆ. ನೀವು ಬಂದು ನೋಡಿ, ನೀವು ದೇವರನ್ನ ಸಮೂಹದಲ್ಲಿ ಬನ್ನಿ, ದೇವರು ಅದ್ಭುತ ಮಾಡ್ತಾರೆ. ಆ ತಾಯಿ ಹೇಳಿದ್ರು, ಬ್ರದರ್, ನಾನು ಕೂಡ ಒಂದು ಸಭೆಗೆ 7 ವರ್ಷ ಹೋಗ್ತಿದ್ದೆ, ಅಲ್ಲಿ ಸೇವೆ ಮಾಡ್ತಾಯಿದ್ದೆ, ದೇವರ ವಾಕ್ಯ ಕೊಡ್ತಾಯಿದ್ದೆ, ದೇವರು ನನಗೆ ಅನೇಕ ಪ್ರವಾದನ ವರಗಳನ್ನು, ಅದ್ಭುತ ಮಾಡುವ ವರಗಳನ್ನ ಕೊಟ್ಟಿದ್ದಾರೆ ಎಂಬುದು ಹೇಳ್ತಿದ್ರು. ನನ್ನದಪ್ಪ, ಪರವಾಗಿಲ್ಲ, ನೀವು ದೇವರ ಸಮೂಹ ಬನ್ನಿ, ದೇವ್ರನ್ನ ಹುಡ್ಕೊಂಡು ಬನ್ನಿ, ದೇವರು ಅದ್ಭುತ ಮಾಡ್ತಾರೆ. ನೋಡಿ ಮಕ್ಕಳೇ, ಅವ್ರು ದೇವರ ಸಮೂಹ ಬಂದು ಪ್ರಾರ್ಥನೆ ಮುಗಿದ ತಕ್ಷಣ ಅವ್ರ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡುವಾಗ ಅವರಿದ್ದಂಥ ಒಂದು ಅಸುತ್ತಾತ್ಮ ಅವ್ರನ್ನ ಬಿಟ್ಟು ಆಚೆ ಹೋಯಿತು. ಅವರು ಸಾಕ್ಷಿ ಹೇಳಿದ್ರು, ಬ್ರದರ್, ನಾನು ದೇವ್ರ ಸಮೂಹ ಬಂದು ಪ್ರಾರ್ಥನೆ ಮಾಡಿಸ್ಕೊಳ್ವಾಗ ನನ್ನಲ್ಲಿದ್ದಂಥ ಯಾವುದೋ ಒಂದು ದುರಾತ್ಮ ಶಕ್ತಿ, ಒಂದು ಭಾರ ನನ್ನ ಬಿಟ್ಟು ಹೋಯಿತು, ನನ್ನ ಶರೀರ ಈಗ ಲಘುವಾಗಿದೆ, ಒಂದು ರಿಲೀಫ್ ಆಗಿದೆ ಎಂಬುದಾಗಿ ಹೇಳಿದರು. ನೋಡಿದಪ್ಪ ಮಕ್ಕಳೇ, ದೇವರನ್ನ ಹುಡುಕಿ ಬರುವಾಗ, ಆತನ ಸಮ್ಮುಖಕ್ಕೆ ಬರುವಾಗ, ಆತನ ಸನ್ನಿಧಿನ ಹುಡುಕಿ ಬರುವಾಗ, ದೇವರು ನಮ್ಮ ಜೀವನದಲ್ಲಿರುವಂಥ ಎಲ್ಲ ಕಷ್ಟಗಳಿಂದ, ಭಾರಗಳಿಂದ, ವೇದನೆ, ವ್ಯಾಧಿ, ಕಣ್ಣೀರು, ದುಃಖಗಳಿಂದ ನಮಗೆ ದೇವರು ಬಿಡುಗಡೆ ಕೊಡೋ ದೇವರಾಗಿದ್ದಾರೆ. ನಾವು ಸತ್ಯವೇದದಲ್ಲಿ ಓದಿ ನೋಡುವಾಗ ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯ 1ರಿಂದ 8ನೇ ವಾಕ್ಯ ಓದಿ ನೋಡುವಾಗ, ಆಕ್ಟ್ಸ್ 3:1-8, ಅಲ್ಲಿ ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯ ನಾವು 1ರಿಂದ 8ನೇ ವಾಕ್ಯ ತನಕ ಓದಿ ನೋಡುವಾಗ ಅಲ್ಲಿ ವಾಕ್ಯ ಪಡೆದೆ. ಒಂದಾನೊಂದು ದಿವಸ ಪೇತ್ರ ಯೋಹಾನರು ಮಧ್ಯಾಹ್ನದ ಮೇಲೆ 3 ಗಂಟೆಯ ನಡೆಯತಕ್ಕ ಪ್ರಾರ್ಥನೆಗಾಗಿ ದೇವಾಲಯಕ್ಕೆ ಹೋಗುತ್ತಿರಲು. ಆಮೇನ್. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಈ ವಾಕ್ಯವನ್ನು ಚೆನ್ನಾಗಿ ಗಮನಿಸಿ. ಯಾಕಂದರೆ ಇವತ್ತು ಎಷ್ಟೋ ಕ್ರೈಸ್ತರು, ಎಷ್ಟೋ ದೇವರ ಮಕ್ಕಳು ದೇವರ ಹತ್ರ ಬರುವುದಿಲ್ಲ, ಸಭೆಗೆ ಬರುವುದಿಲ್ಲ, ದೇವರನ್ನ ಹುಡುಕುವುದಿಲ್ಲ. ಆದರೆ ಅವರ ಜೀವನದಲ್ಲಿ ನೋಡುವಾಗ ಎಷ್ಟು ವೇದನೆಯ ಕಾರ್ಯಗಳು, ಎಷ್ಟು ದುಃಖವಾದ ಕಾರ್ಯಗಳು, ಅನೇಕ ಕಾರ್ಯದಲ್ಲಿ ಕಟ್ಟಲ್ಪಟ್ಟು ಕಷ್ಟವನ್ನು ಅನುಭವಿಸ್ತಾ ಇರ್ತಾರೆ. ಆದರೆ ದೇವರ ಸಮೂಹದಲ್ಲಿ ಅವರು ಬರುವುದಿಲ್ಲ.
ಯಾಕೆ ಈ ವಾಕ್ಯ ಹೇಳ್ಬಿಡ್ತೇನೆ ಅಂದರೆ, ಅಲ್ಲಿ ನೋಡಿ ಏಸಪ್ಪ ಹೇಳಿದ್ರು, ಎಲೆ ಕಷ್ಟಪಡುವರೇ ಭಾರಪಡುವರೇ ನೀವು ಎಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೀನಿ. ಇನ್ನೊಂದು ವಾಕ್ಯವನ್ನು ಓದಿದಾಗ, ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪ ಬರುವನು. ಆಮೇನ್. ಯಾವಾಗ ದೇವರ ಮಕ್ಕಳು ಆತನ ಹುಡುಕಿ ಬರುವಾಗ, ಆತನ ಸಮ್ಮುಖ ಬರುವಾಗ, ಆತನ ಸಮೀಪ ಬರುವಾಗ, ದೇವರು ನಮ್ಮ ಹತ್ರ ಬಂದು, ನಮ್ಮ ಸಮೀಪ ಬಂದು, ನಮ್ಮ ಕಾರ್ಯದಲ್ಲಿ ಬಿಡುಗಡೆ ಕೊಡೋ ದೇವರಾಗಿದ್ದಾರೆ, ಅದ್ಭುತ ಮಾಡುವ ದೇವರಾಗಿದ್ದಾರೆ. ನಮ್ಮ ವ್ಯಾಧಿಗಳನ್ನು, ಬಲವೀನಗಳನ್ನು, ನೋವುಗಳನ್ನು ನೀಗಿಸಿ ನಮಗೆ ಸೌಖ್ಯ ಕೊಡೋ ದೇವರಾಗಿದ್ದಾರೆ. ನೋಡಿ, ಇಲ್ಲಿ ವಾಕ್ಯ ಓದುವಾಗ, ಒಂದಾನೊಂದು ದಿವಸ ಪೇತ್ರ ಯೋಹನರು ಮಧ್ಯಾಹ್ನದ ಮೇಲೆ 3 ಗಂಟೆಗೆ ನಡೆಯತಕ್ಕ ಪ್ರಾರ್ಥನೆಗಾಗಿ ದೇವಾಲಯಕ್ಕೆ ಹೋಗುತ್ತಿರಲು. ಆಮೇಲೆ ಚೆನ್ನಾಗಿ ಗಮನಿಸಿ, ಇಲ್ಲಿ ಪೇತ್ರನು ಮತ್ತು ಯೋಹಾನನು ಒಂದು ದಿವಸ ಮಧ್ಯಾಹ್ನ 3 ಗಂಟೆಗೆ ಸಭೆಯಲ್ಲಿ, ಅಂದರೆ ಕರ್ತನ ಸಮೂಹದಲ್ಲಿ ನಡೆಯಬೇಕಾಗಿದ್ದ ಪ್ರಾರ್ಥನೆಗಾಗಿ ಸಭೆಗೆ ಹೋಗ್ತಿದ್ದಾರೆ. ಅಲ್ಲಿ ವಾಕ್ಯ ನೋಡುವಾಗ, ಹುಟ್ಟು ಕುಂಟನಾಗಿದ್ದ ಒಬ್ಬ ಮನುಷ್ಯನನ್ನು ಯಾರೋ ಹೊತ್ತುಕೊಂಡು ಬಂದರು. ದೇವಾಲಯದೊಳಗೆ ಹೋಗುವುದರಿಂದ ಭಿಕ್ಷೆ ಬೇಡುವುದಕ್ಕಾಗಿ ಅವನನ್ನು ದೇವಾಲಯದ ಸುಂದರ ದ್ವಾರವೆಂಬ ಬಾಗಿಲಲ್ಲಿ ದಿನಾಲು ಕೂಡಿಸ್ತಿದ್ದರು. ಆಮೇಲೆ ಪ್ರೀತಿ ಸಹೋದರಿ, ಇಲ್ಲಿ ದೇವರ ವಾಕ್ಯವನ್ನು ಸ್ವಲ್ಪ ಚೆನ್ನಾಗಿ ಗಮನವಿಟ್ಟು ಕೇಳಬೇಕು. ನೋಡಿ, ಪೇತ್ರ ಯೋಹಾನರು ಸಭೆಯಲ್ಲಿ ನಡಿಬೇಕಾದ 3 ಗಂಟೆ ಪ್ರಾರ್ಥನೆಗೆ ಮಧ್ಯಾಹ್ನ ಹೋಗ್ತಿರುವಾಗ, ಅಲ್ಲಿ ಒಬ್ಬ ಭಿಕ್ಷುನ ಕುರಿತು ಬರೆಯಲ್ಪಟ್ಟಿದೆ. ಅವನು ಹುಟ್ಟು ಕುಂಟನು. ಅವನು ತಾಯಿಯ ಗರ್ಭದಲ್ಲಿ, ತಾಯಿಯ ಹೊಟ್ಟೆಯಲ್ಲಿ ಹುಟ್ಟುವಾಗಲೇ ಅವನು ಕುಂಟನಾಗಿದ್ದಂತೆ ಮಕ್ಕಳೇ. ಅವನ್ನ ಪ್ರತಿದಿನ ಆ ದೇವರ ಸಭೆಯ ಬಾಗಿಲ ಹತ್ರ ಬಂದು ಸಭೆಯ ಆಚೆಗಡೆ ಅವನು ಕುಣಿಸಿದ್ರು. ಯಾಕಂದರೆ ಸಭೆಗೆ ಬರುವ ಮಕ್ಕಳು, ಪ್ರಾರ್ಥನೆಗೆ ಬರುವ ಮಕ್ಕಳು, ದೇವರ ಮಕ್ಕಳಿಂದ ಏನಾದರೂ ಸಹಾಯ, ಏನಾದರೂ ಭಿಕ್ಷೆ ಸಿಗಬಹುದು ಎಂಬುದಕ್ಕಾಗಿ ಅವನು ಪ್ರತಿದಿನ ಆ ಸಭೆ ಬಾಗಿಲ ಆಚೆಗಡೆ ಕೂತ್ಕೊಂಡು ಭಿಕ್ಷೆ ಬಿಡ್ತಿದ್ದ. ಚೆನ್ನಾಗಿ ವಾಕ್ಯ ಗಮನಿಸ್ತಿದ್ರ? ಅಲ್ಲಿ ವಾಕ್ಯ ಬಿಟ್ಟಿದೆ, ದಿನಾಲು ಬಾಗಿಲಲ್ಲಿ ಕೂಡಿಸಿದ್ರು. ಅವನು ದೇವಾಲಯದೊಳಗೆ ಹೋಗುತ್ತಿರುವ ಪೇತ್ರ ಯೋಹನನ್ನು ಕಂಡು ಭಿಕ್ಷೆ ಕೊಡಬೇಕೆಂದು ಕೇಳಲು ಪೇತ್ರ ಯೋಹನರಿಬ್ಬರು ಅವನ ದೃಷ್ಟಿಸಿ ನೋಡಿದರು. ಆಮೇಲೆ ಚೆನ್ನಾಗಿ ಗಮನಿಸಿ, ಅವನು ಬಾಗಿಲ ಹತ್ರ ಕೂತ್ಕೊಂಡಿರುವಾಗ ಪೇತ್ರ ಯೋಹನರು ಆ ಸಭೆಗಳು ಹೋಗುತ್ತಿರುವಾಗ, ಈಗ ಭಿಕ್ಷಕ ಆ ಹುಟ್ಟು ಕುಂಟನು ಆ ಇಬ್ಬರ ಹತ್ರ ಭಿಕ್ಷೆಯನ್ನು ಕೇಳ್ತಾನೆ. ಭಿಕ್ಷೆಯನ್ನು ಕೇಳುವಾಗ ಅಲ್ಲಿ ವಾಕ್ಯ ಹೇಳ್ಪಟ್ಟಿದೆ, ಪೇತ್ರನು ನಮ್ಮನ್ನು ನೋಡು ಅಂದನು. ಅವನು ಅವರಿಂದ ಏನಾದರೂ ದೊರಕಿತೆಂದು ನಿರೀಕ್ಷಿಸಿ ಅವನು ಲಕ್ಷ್ಯವಿಟ್ಟು ನೋಡಿದನು. ಅಲ್ಲೆಲೂಯ್ಯ. ನೋಡಿ, ಪೇತ್ರ ಯೋಹಾನ ಹೋಗ್ತಿರುವಾಗ, ಸಭೆಯೊಳಗೆ ಬಾಗಿಲ ಮೂಲಕ ಪ್ರವೇಶ ಮಾಡ್ತಿರುವಾಗ, ಈ ಭಿಕ್ಷುಕ ಅವ್ರ ಹತ್ರ ಭಿಕ್ಷೆ ಕೇಳ್ತಾನೆ. ಅಯ್ಯ, ನನಗೆ ಸಹಾಯ ಮಾಡಬೇಕು, ನನಗೆ ನೀವು ಹಣವನ್ನು ಕೊಡಬೇಕು, ಭಿಕ್ಷೆಯನ್ನು ಹಾಕ್ಬೇಕಂತ ಭಿಕ್ಷೆ ಕೇಳುವಾಗ ಅಲ್ಲಿ ಪೇತ್ರ ಯೋಹಾನರು ಅವನ ದೃಷ್ಟಿಸಿ ನೋಡಿ ಹೇಳ್ತಾರೆ, ನಮ್ಮನ್ನು ನೋಡಿ ಎಂಬುದಾಗಿ. ಒಂದು ವೇಳೆ ಅವನು ಅನ್ಕೊಳ್ಬೋದು, ಇವರು ಇವತ್ತು ನನಗೆ ತುಂಬ ಸಹಾಯ ಮಾಡ್ತಾರೆ, ಒಂದು ಒಂದು ಭಿಕ್ಷೆನ ಹಾಕ್ತಾರೆ ಎಂಬುದಾಗಿ. ಅವನು ಅವರಿಂದ ಏನಾದರೂ ದೊರಕಿತೆಂದು ನಿರೀಕ್ಷೆ ಅವನು ಲಕ್ಷ್ಯವಿಟ್ಟು ನೋಡಿದನು. ಆಗ ಪೇತ್ರನು, ಬೆಳ್ಳಿ ಬಂಗಾರವಂತೂ ನನ್ನಲ್ಲಿ ಇಲ್ಲ, ನನ್ನಲ್ಲಿರುವುದನ್ನು ನಿನಗೆ ಕೊಡುತ್ತೇನೆ, ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡೆದಾಡು ಎಂದು ಹೇಳಿ ಅವನ ಬಲಗೆ ಹಿಡಿದು ಎತ್ತಿದನು. ಆ ಕ್ಷಣವೇ ಅವನ ಕಾಲುಗಳಿಗೆ, ಅರುಳುಗಳಿಗೆ ಬಲ ಬಂತು, ಅವನು ಆರಿ ನಿಂತು ನಡೆದಾಡಿದನು. ಆಮೇನ್, ಹಲ್ಲೆಲೂಯಾ. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ದೇವರ ವಾಕ್ಯವನ್ನು ಚೆನ್ನಾಗಿ ಗಮನಿಸ್ತಾ ಇದ್ದೀರಾ? ನೋಡಿ, ಇವಾಗ ಅವನು ಪೇತ್ರ ಯೋಹಾನ ನಮ್ಮನ್ನು ನೋಡುತ್ತೆ ಹೇಳುವಾಗ, ಇವನು ಅವರಿಂದ ಇವತ್ತು ನನಗೆ ದೊಡ್ಡ ಒಂದು ಕಾಣಿಕೆ, ಒಂದು ಭಿಕ್ಷೆ ಸಿಗುತ್ತದೆ, ಒಂದು ದೊಡ್ಡ ಹಣ ಕೊಡ್ತಾರೆ ಎಂಬುದಾಗಿ ಅವನು ಎದುರು ನೋಡುವಾಗ, ಇಲ್ಲಿ ಪೇತ್ರ ಹೇಳ್ತಾನೆ, ನಮ್ಮ ಹತ್ರ ಬೆಳ್ಳಿ ಬಂಗಾರ ಅಂತ ಇಲ್ಲ, ನನ್ನಲ್ಲಿರುವಂಥ ಕರ್ತನಾದ ಯೇಸು ಕ್ರಿಸ್ತುವಿನ, ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಎಳೆದು ನಡೆದಾಡು ಎಂಬುದಾಗಿ ಅವನ ಬಲಗಿಡಿದು ಪ್ರಾರ್ಥಿಸುವಾಗ ಅವನ ಕಾಲುಗಳಿಗೆ, ಅರುಳುಗಳಿಗೆ ಬಲ ಬಂದು ತಕ್ಷಣ ಅವನು ಹುಟ್ಟುಕುಟ್ಟನಾಗಿದ್ದ. ತಕ್ಷಣ ಅವನ ಕಾಲುಗಳಿಗೆ ಬಲ ಬಂದು ಅವನು ಎದ್ದು ನಡೆದೆಂಬುದಾಗಿ ಹೇಳ್ಪಡ್ತೀವಿ ಮಕ್ಕಳೇ. ನೋಡಿದ್ರ, ಸಭೆಗೆ ಬಂದಿಲ್ಲ, ಸಭೆ ಆಚೆಗಡೆ ಅವನು ಕೂತ್ಕೊಂಡು ಭಿಕ್ಷೆ ಬಿಡೋಕ್ಕಾಗಿ ಬಂದ ಆ ಮನುಷ್ಯನಿಗೆ ದೇವರು ಅದ್ಭುತ ಮಾಡುವಾಗ, ನೀವು ಸಭೆಯೊಳಗಡೆ ಬಂದು ದೇವರನ್ನ ಆರಾಧಿಸುವಾಗ, ದೇವರನ್ನ ಸ್ತುತಿಸುವಾಗ, ದೇವರ ನಾಮವನ್ನು ಮಹಿಪಡಿಸುವಾಗ,
ದೇವರ ಸಮಯದಲ್ಲಿ ಕೂತ್ಕೊಳ್ಳುವಾಗ ನಿಮಗೆ ಅದ್ಭುತ ಮಾಡದೇ ಇರ್ತಾರ, ಬಿಡುಗಡೆ ಕೊಡದೇ ಇರ್ತಾರ? ನನ್ನ ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ನೋಡಿದ್ರ ಒಂದು ಹುಟ್ಟು ಕುಂಟನು ಭಿಕ್ಷೆ ಬಿಡೋದಕ್ಕಾಗಿ ಸಭೆ ಬಳಿ ಬಂದಾಗ ದೇವರು ಅವನ ಜೀವನದಲ್ಲಿ ಒಂದು ದೊಡ್ಡ ಬಿಡುಗಡೆಯನ್ನು, ಒಂದು ದೊಡ್ಡ ಅದ್ಭುತವನ್ನು, ಒಂದು ದೊಡ್ಡ ಅತಿಶಯವನ್ನು ಮಾಡಿ ತನ್ನ ಮಹಿಮೆಯನ್ನು ತೋರ್ಪಡಿಸಿದರು. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಇವತ್ತು ನೀವು ಕೂಡ ತುಂಬ ಜನ ಕಷ್ಟದಲ್ಲಿದ್ದೀರಾ, ಭಾರವನ್ನು ಹೊತ್ಕೊಂಡಿದ್ದೀರಾ. ಅನೇಕ ವೇದನೆ, ದುಃಖ ನಿಮ್ಮನ್ನು ಕಾಡ್ತಾ ಇದೆ. ನಿಮ್ಮ ಶರೀರದಲ್ಲಿ ಅನೇಕ ವ್ಯಾಧಿ, ಬೆಲವಿನ ನಿಮಗೆ ನೋವುಂಟು ಮಾಡ್ತಿದೆ. ಮನೆಯಲ್ಲಿ ತುಂಬ ಒದ್ದಾಡ್ತಾ ಇದ್ದೀರಾ, ತುಂಬ ಕಣ್ಣೀರನ್ನು ಸುರಿಸ್ತಾ ಇದ್ದೀರಾ. ಇವತ್ತು ಯೇಸು ಕ್ರಿಸ್ತುವಿನ ನಾನು ಹೇಳ್ತೀನಿ, ನೀವು ದೇವರ ಸಮಯಕ್ಕೆ ಬರುವಾಗ ದೇವರು ನಿಮ್ಮ ಸಮಯಕ್ಕೆ ಬರ್ತಾರೆ. ನೀವು ದೇವರ ಬಳಿಗೆ ಬರುವಾಗ ಆತನು ನಿಮ್ಮ ಕಷ್ಟಗಳನ್ನು, ಭಾರಗಳನ್ನು, ದುಃಖ, ವೇದನೆ, ವ್ಯಾಧಿಗಳನ್ನು ಬಿಡುಗಡೆ ಮಾಡಿ ದೊಡ್ಡ ಅದ್ಭುತ ಮಾಡಿ ನಿಮಗೆ ವಿಶ್ರಾಂತಿ ಕೊಡ್ತಾರೆ. ಪ್ರೀತಿ ಮಕ್ಕಳೇ, ನಮ್ಮ ಸಭೆಯಲ್ಲಿ ಒಂದು ವಯಸ್ಸಾದ ಒಂದು ಅಂಕಲ್ ಪಿದ ಮಕ್ಕಳೇ, ಅವ್ರಿಗೆ ಇವತ್ತು 75 ವಯಸ್ಸು. ಅವರು ಪಿದ ಮಕ್ಕಳೇ ರಕ್ಷಣೆ ಹೊಂದಿರಲಿಲ್ಲ. ನಾನು ಮೆಡಿಕಲ್ ಸ್ಟೋರ್ ಇಟ್ಕೊಂಡಿರುವಾಗ ನನ್ನ ಮೆಡಿಕಲ್ ಸ್ಟೋರ್ ಬಂದು ಅವರು ಮೆಡಿಸಿನ್ ತೊಗೊತಿದ್ರು. ಅವ್ರಿಗೆ ಅನೇಕ ಶರೀರದಲ್ಲಿ ವ್ಯಾಧಿ, ತಿಂಗಳಿಗೆ ಅವ್ರಿಗೆ ಪಿಂಚಣಿ ಬರ್ತಾಯಿತ್ತು. 3-4 ಸಾವಿರ ಅವರು ಮೆಡಿಸಿನ್ ತೊಗೊಳ್ತಿದ್ರು. ನಾನು ಅವ್ರು ನೋಡಿ, ಅಂಕಲ್ ನಿಮ್ಮನ್ನು ನೋಡಿದಾಗ ಬೇಜಾರಾಗುತ್ತೆ, ನಿಮ್ಮ ಶರೀರದಲ್ಲಿ ಇಷ್ಟೊಂದು ವ್ಯಾಧಿಗಳಿದೆ, ಮೆಡಿಸಿನ್ಗೆ ನೀವು ಇಷ್ಟೊಂದು ಹಣ ಖರ್ಚು ಮಾಡ್ತಿದ್ದೀರಾ, ನೀವು ಚರ್ಚಿಗೆ ಬನ್ನಿ, ಪ್ರಾರ್ಥನೆ ನಡೀತದೆ, ನೀವು ಪ್ರಾರ್ಥನೆಗೆ ಬನ್ನಿ, ದೇವರು ನಿಮಗೆ ಅದ್ಭುತ ಮಾಡ್ತಾರೆ. ಆ ಅಂಕಲ್ ಆ ಮಾತನ್ನು ನಂಬಿ ಅವ್ರು ಪ್ರೇಯರ್ಗೆ ಬಂದರು. ಮಕ್ಕಳೇ ಚರ್ಚಿಗೆ ಬಂದರು. ಎಷ್ಟು ದೊಡ್ಡ ಅದ್ಭುತ. ನಾನು ಅವ್ರಿಗೆ ಸ್ಕಿನ್ ಪ್ರಾಬ್ಲಮ್ ಇತ್ತು, ಶರೀರದಲ್ಲಿ ಅನೇಕ ವ್ಯಾಧಿಗಳಿತ್ತು. ನಾನು ಅವ್ರಿಗೆ ಹೇಳಿದೆ, ಒಂದು ಕೊಬ್ಬರಿಯನ್ನು ಪ್ರಾರ್ಥನೆ ಮಾಡಿಕೊಟ್ಟು, ಅಪ್ಪಿದ ಮಕ್ಕಳೇ ಕೋಕೋನಟಲ್ಲಿ ಪ್ರಾರ್ಥನೆ ಮಾಡಿಕೊಟ್ಟು, ಅಂಕಲ್ ಡೈಲಿ ಈ ಸ್ಕಿನ್ ಮೇಲೆ ಹಚ್ಚಿ, ನೀವು ನೀರು ಕುಡಿಯುವಾಗ ಈ ಎಣ್ಣೆ ಪ್ರಾರ್ಥನೆಯನ್ನು ಏಸಪ್ಪ ರಥ ಅಂತೇಳಿ ಕುಡೀರಿ, ದೇವರು ಒಳ್ಳೇದು ಮಾಡ್ತಾರೆ. ನೋಡಿ ಎಷ್ಟೊಂದು ಅದ್ಭುತ. 3 ತಿಂಗಳಲ್ಲಿ ಆ ಸ್ಕಿನ್ ಪ್ರಾಬ್ಲಮ್ ಹೋಗ್ಬಿಟ್ಟು ಅವ್ರ ಶರೀರದ ಎಲ್ಲ ವ್ಯಾಧಿ ನೀಗಲ್ಪಟ್ಟು ದೀಕ್ಷೆಯನ್ನು ತೆಗೆದುಕೊಂಡು ಇವಾಗ ನಮ್ಮ ಸಭೆಗೆ ಇವಾಗ 85 ವಯಸ್ಸು ತನಕ ಆಗ್ತಿದೆ, ಸಾಕ್ಷಿ ನಿಂತ್ಕೊಂಡಿದ್ದಾರೆ. ಅವ್ರ ಮೂಲಕ ಅವ್ರ ಹೆಂಡತಿ ರಕ್ಷಣೆ ಹೊಂದಿ ದೀಕ್ಷೆ ತಗೊಂಡ್ರು. ಅವ್ರ ಮೂಲಕ ಅವ್ರ ಮಗಳು ರಕ್ಷಣೆ ಹೊಂದಿ ದೀಕ್ಷೆ ತಗೊಂಡು ಇವತ್ತು ಬಿಸ್ನೆಸ್ ಮಾಡಿಕೊಂಡು ಸೇವೆ ಮಾಡ್ತಿದ್ದಾರೆ. ನೋಡಿದ್ರೆ ಮಕ್ಕಳೇ, ದೇವರ ಬಳಿ ಬರುವಾಗ, ನಾವು ದೇವರನ್ನ ಹುಡುಕಿ ಬರುವಾಗ, ದೇವರ ಸಮೀಪ ಬರುವಾಗ ದೇವರು ನಮ್ಮ ಜೀವನದಲ್ಲಿ ದೊಡ್ಡ ಕಾರ್ಯ ಮಾಡ್ತಾರೆ. ಇವತ್ತು ಮನೆಯಲ್ಲಿ ಕೂತ್ಕೊಂಡು ನನಗೆ ಬಿಡುಗಡೆ ಇಲ್ಲ, ಅದ್ಭುತ ಇಲ್ಲ, ಸಮಾಧಾನ ಇಲ್ಲ, ಸಂತೋಷ ಇಲ್ಲ, ಸೌಖ್ಯ ಇಲ್ಲ, ನನಗೆ ಆಶೀರ್ವಾದ ಇಲ್ಲ ಎಂಬುದಾಗಿ ಕೊರಗುತ್ತಿದ್ರೆ ಅದ್ಭುತ ನಡೆಯುವುದಿಲ್ಲ, ನಿಮ್ಮ ಕಾರ್ಯಗಳು ಬಿಡುಗಡೆ ಸಿಗುವುದಿಲ್ಲ. ನೀವು ದೇವರ ಬಳಿಗೆ ಬನ್ನಿ, ದೇವರ ಹುಡುಕಿ, ದೇವರ ಸಮಯನೇ, ಆಗ ಆತ ನಿಮ್ಮ ಸಮಯಕ್ಕೆ ಬಂದು ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ನನ್ನ ಪ್ರೀತಿ ದೇವರ ಮಕ್ಕಳೇ, ದೇವರ ಸಮೀಪಕ್ಕೆ ನೀವು ಬೈಬಲ್, ಪರಿಶುದ್ಧ ಗ್ರಂಥವನ್ನು, ಬೈಬಲನ್ನು ಓದೋದ್ರ ಮೂಲಕ ನೀವು ದೇವರ ಸಮಯಕ್ಕೆ ಬರ್ಬೋದು. ನೀವು ಪ್ರಾರ್ಥನೆ ಮಾಡೋದ್ರ ಮೂಲಕ ದೇವರ ಸಮಯಕ್ಕೆ ಬರ್ಬೋದು. ನೀವು ಆರಾಧನೆ ಮಾಡೋದ್ರ ಮೂಲಕ ದೇವರ ಸಮೀಪ ಬರ್ಬೋದು. ನೀವು ಕುಟುಂಬ ಪ್ರಾರ್ಥನೆ ಮಾಡೋದ್ರ ಮೂಲಕ ದೇವರ ಸಮೀಪ ಬರ್ಬೋದು. ನೀವು ಸಭೆಗೆ ನಡೆಯುವಂಥ ಕೂಟಗಳಲ್ಲಿ ಆರಾಧನೆ ಭಾಗದ ಮೂಲಕ ದೇವರ ಸಮೀಪ ಬರ್ಬೋದು. ಎಲ್ಲೆಲ್ಲ ನೀವು ಪ್ರಾರ್ಥನೆ ಮಾಡ್ತೀರೋ, ಬೈಬಲ್ ಓದ್ತಿರೋ, ಕೂಟದಲ್ಲಿ ಆರಾಧಿಸ್ತಿರೋ, ನೀವು ಮಕ್ಕಳೇ ಸಭೆಗೆ ಬರ್ತಿರೋ, ನಿಮ್ಮ ನಡುವೆ, ನಿಮ್ಮ ಮಧ್ಯದಲ್ಲಿ ಯೇಸು ಸ್ವಾಮಿ ಬಂದು ನಿಮ್ಮ ಎಲ್ಲ ಕಾರ್ಯದಲ್ಲಿ ವಿಶ್ರಾಂತಿ ಕೊಟ್ಟು ಅದ್ಭುತ ಮಾಡಿ ನಿಮ್ಮನ್ನು ಆಶೀರ್ವದಿಸ್ತಾರೆ. ಎಷ್ಟು ಜನ ಇವತ್ತು ಈ ವಾಕ್ಯವನ್ನು ಕೇಳಿ, ಎಸ್ಸಪ್ಪ ನಿಮ್ಮ ಬಳಿ ಬರುವುದಕ್ಕೆ, ನಿಮ್ಮ ಹತ್ರ ಸೇರುವುದಕ್ಕೆ, ನಿಮ್ಮ ಸಮೀಪ ಬರೋದಕ್ಕೆ ನಮ್ಮನ್ನು ಒಪ್ಪಿಸ್ಕೊಡ್ತೀನಪ್ಪ. ನಾನು ಸಭೆಯನ್ನು ಬಿಟ್ಟಿದ್ದೀನಿ, ಬೈಬಲ್ ಓದೋದನ್ನು ಬಿಟ್ಟಿದ್ದೀನಿ, ಪ್ರಾರ್ಥನೆ ಮಾಡೋದನ್ನು ಬಿಟ್ಟಿದ್ದೀನಿ, ಎಸ್ಸಪ್ಪ ಆರಾಧನೆ ಮಾಡೋದನ್ನು ಬಿಟ್ಟಿದ್ದೀನಿ, ಸಪಿ ನಮ್ಮ ಮನೆಯಲ್ಲಿ ಕುಟುಂಬ ಪ್ರಾರ್ಥನೆ ಮಾಡೋದು ಬಿಟ್ಟಿದ್ದೀನಿ, ಇವತ್ತಿಂದ ಒಪ್ಪಿಸ್ಕೊಡ್ತಂತ ಹೇಳುವಾಗ, ದೇವರ ಸಮಯಕ್ಕೆ ಬರುವಾಗ ಆತನು ನಿಮ್ಮ ಸಮಯಕ್ಕೆ ಬಂದು ನಿಮ್ಮ ಎಲ್ಲ ಕಾರ್ಯದಲ್ಲಿ ವಿಶ್ರಾಂತಿಯನ್ನು ಕೊಟ್ಟು ಅದ್ಭುತ ಮಾಡಿ ನಿಮ್ಮನ್ನು ಆಶೀರ್ವದಿಸ್ತಾರೆ. ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರೀತಿಯ ಪರಲೋಕ ತಂದೆಯೇ, ನಮ್ಮ ಕರ್ತನಾದ ಯೇಸುವೆ, ಈ ಒಳ್ಳೆಯ ಸಮಯಗ ಸ್ತೋತ್ರಪ್ಪ. ಇದು ಈ ಪ್ರಾರ್ಥನೆ ಸಮಯದಲ್ಲಿ ಈ ಲೈವ್ ಟಿವಿ ಮೂಲಕ ಈ ವಾಕ್ಯವನ್ನು ಕೇಳಿ ಯಾರೆಲ್ಲ ನಿಮ್ಮ ಸಮಯಕ್ಕೆ ಬರಬೇಕಂತ ಒಪ್ಪಿಸ್ಕೊಡ್ತಾ ಇದ್ರು ಅಪ್ಪ, ಪ್ರಾರ್ಥನೆ ಮಾಡ್ತಿದ್ರು, ಒಬ್ಬೊಬ್ಬರ ಜೀವನದಲ್ಲಿ ಕರ್ತನೆ ಅದ್ಭುತ ನಡಿಬೇಕಪ್ಪ. ನಿಮ್ಮ ಮಕ್ಕಳು ಭಾರವನ್ನು ಹೊತ್ಕೊಂಡಿದ್ದಾರೆ, ಕಷ್ಟಪಡ್ತಿದ್ದಾರಪ್ಪ, ವೇದನೆ ಪಡ್ತಾ ಇದ್ದಾರೆ ಸಪ್ಪ, ದುಃಖ ಪಡ್ತಾ ಇದ್ದಾರೆ ಸಪ್ಪ, ಅನೇಕ ಕಣ್ಣೀರಿನಿಂದ ಅವ್ರ ಜೀವನ ತುಂಬೋಗಿದೆ ಸಪ್ಪ. ಶರೀರದಲ್ಲಿ ಅನೇಕ ವ್ಯಾಧಿಗಳಿಂದ, ನೋವುಗಳಿಂದ, ಬೆಳವಿನಿಂದ ತುಂಬ ಕಷ್ಟಪಡ್ತಿದ್ದಾರೆ ಸ್ವಾಮಿ. ಇದು ಯಾರೆಲ್ಲ ನಿಮ್ಮ ಸಮಯಕ್ಕೆ ಬರುವುದಕ್ಕೆ ಒಪ್ಪಿಸ್ಕೊಡ್ತಿದ್ದಾರೋ, ಈ ವಾಕ್ಯವನ್ನು ಕೇಳಿ ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ತಿದ್ದಾರೋ, ಒಬ್ಬೊಬ್ಬರ ಜೀವನದಲ್ಲಿ ದೇವರ ವಿಶ್ರಾಂತಿ, ದೇವರ ಬಿಡುಗಡೆ, ದೇವರ
ಅತಿಶಯ ಅದ್ಭುತಗಳು, ದೇವರ ಸೌಖ್ಯ, ದೇವರ ಆಶೀರ್ವಾದ ಇಲ್ಲಿ ತಿರ್ಗಾ ಸ್ತೋತ್ರ ಮಾಡ್ತೀನಪ್ಪ. ಕರ್ತನೇ, ಅಯ್ಯೋ ನಾನು ಕಷ್ಟಪಡ್ತಿದ್ದೀನಿ, ಈ ಭಾರ ನನ್ನಿಂದ ಒತ್ತಕ್ಕಾಗ್ತಿಲ್ಲ, ಈ ನೋವು ನನ್ನಿಂದ ಸಹಿಸಕ್ಕಾಗ್ತಿಲ್ಲ ಎಂಬುದು ಕಣ್ಣೀರು ಸುರಿಸಿದರು. ಎಸಪ್ಪ, ಈಗ ನಿಮ್ಮ ಹಸ್ತ ಅವ್ರನ್ನ ಮುಟ್ಟಬೇಕಂತ ಪ್ರಾರ್ಥಿಸ್ತೇನೆ. ನಿಮ್ಮ ಶಕ್ತಿ, ನಿಮ್ಮ ಅಭಿಷೇಕ ಅವ್ರ ಮೇಲೆ ಇಳಿಬೇಕಂತ ಪ್ರಾರ್ಥಿಸಪ್ಪ. ಈ ವಾಕ್ಯ ನೋಡ್ತಿರುವಾಗಲೇ, ಪ್ರಾರ್ಥನೆ ಮಾಡ್ತಿರುವಾಗಲೇ, ಈ ವಾಕ್ಯಕ್ಕೆ ಒಪ್ಪಿಸ್ಕೊಡ್ತಿರುವಾಗಲೇ, ಈ ವಾಕ್ಯವನ್ನು ನಂಬುತ್ತಿರುವಾಗಲೇ ಯೇಸು ಕ್ರಿಸ್ತುವಿನ ನಾಮದಲ್ಲಿ ಬಿಡುಗಡೆ ಉಂಟಾಗಲಿ ಸ್ವಾಮಿ, ಅದ್ಭುತ ಉಂಟಾಗಲಿ ಸ್ವಾಮಿ, ಸೌಖ್ಯ ಉಂಟಾಗಲಿ ಸ್ವಾಮಿ. ಯೇಸು ಕ್ರಿಸ್ತುವಿನ ನಾಮದಲ್ಲಿ ಅವರ ಕಾಲದಲ್ಲಿ ಒಂದು ವಿಶ್ರಾಂತಿ ಉಂಟಾಗಲಪ್ಪ. ಆ ರೀತಿ ಮುಟ್ಟಿ ನೀನು ಅದ್ಭುತ ಮಾಡಿಬಿಡಿದ ಸ್ತೋತ್ರ. ಎಲ್ಲ ಘನ ಸ್ತುತಿ ಮಹಿಮೆ ನಿಮ್ಮ ಒಬ್ಬರಿಗೆ ಸಲ್ಲಿಸ್ತೀನಿ, ನಮ್ಮ ಜೀವನ ತಂದೆಯೇ, ಆಮೇನ್. ಪ್ರೀತಿ ಇದ್ದೀರ ಮಕ್ಕಳೇ, ದೇವರ ಆತ್ಮನು ನಿಮ್ಮೊಂದಿಗೆ ಮಾತಾಡಿದ್ದಾರೆ. ಕಷ್ಟಪಡ್ತಾ ಇದ್ದೀರಾ, ಭಾರ ಹೊರತುಪಡಿದ್ದೀರಾ, ದೇವರದ ಬರೋದಕ್ಕೆ ಒಪ್ಪಿಸಿಕೊಟ್ಟಿದ್ದೀರಾ. ಕರ್ತನು ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಬಿಡುಗಡೆ ಮಾಡಿದ್ದಾರೆ, ವಿಶ್ರಾಂತಿ ಕೊಟ್ಟಿದ್ದಾರೆ, ಅದ್ಭುತ ಮಾಡಿದ್ದಾರೆ, ದೇವರು ಸೌಖ್ಯ ಕೊಟ್ಟಿದ್ದಾರೆ, ನಿಮ್ಮನ್ನು ಆಶೀರ್ವದಿಸ್ತಾರೆ. ಸಾಕ್ಷಿಯಲ್ಲಿ ದೇವರ ನಾಮಪಡಿಸಿ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ఆనందం నీలోనే, ఆధారం నీవేగా, ఆశ్రయం నీలోనే నా యేసయ్యా. ఆనందం నీలోనే, ఆధారం నీవేగా, ఆశ్రయం నీలోనే నా యేసయ్యా.